ನನ್ನ ಪ್ರತಿ ಹೆಜ್ಜೆಯು ಕಾವಲು ಕಾಯಲ್ಪಡುತ್ತಿದೆ. ನಾನು ಕೀರ್ತನೆಗಳು 121:3 ಘೋಷಿಸುತ್ತೇನೆ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಪ್ರತಿದಿನ ನನ್ನ ಹೆಜ್ಜೆಗಳನ್ನು ಕಾಪಾಡಲು ದೇವದೂತರನ್ನು ನಿಯೋಜಿಸಲಾಗಿದೆ. ನಾನು ಸಿಕ್ಕಿಬೀಳುವುದಿಲ್ಲ. ದೇವರು ನನಗೆ ಸಹಾಯ ಮಾಡುತ್ತಾರೆ. ನಾನು ನಾಚಿಕೆ ಪಡುವುದಿಲ್ಲ. ಕರ್ತರು ನನ್ನನ್ನು ಆಶೀರ್ವದಿಸುತ್ತಾರೆ. ನನಗೆ ದೈವಿಕ ನಿರ್ದೇಶನವಿದೆ. ನಾನು ದೇವರ ಆತ್ಮದಿಂದ ನಡೆಸಲ್ಪಡುತ್ತೇನೆ. ದೇವರು ನನ್ನ ಜೀವವನ್ನು 24 ಗಂಟೆಗಳು ಹಗಲು ರಾತ್ರಿ ನೋಡುತ್ತಿದ್ದಾರೆ. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆಯಾಗಿದೆ. ಆಮೇಲೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರನ್ನು ಆರಾಧಿಸುವಂಥದ್ದು ನಮಗೆ ಅಭಿಮಾನವಾಗಿದೆ. ನಮ್ಮ ಜೀವಿತದಲ್ಲಿ ದೇವರು ಯಾರಾಗಿದ್ದಾನೆ, ನಮ್ಮ ಜೀವಿತದಲ್ಲಿ ದೇವರು ನಮಗಾಗಿ ಏನೆಲ್ಲ ಮಾಡುವವನಾಗಿದ್ದಾನೆ ಎಂಬುವಂಥದ್ದನ್ನು ನೆನೆಸುವುದಾದರೆ, ಸ್ಮರಿಸುವುದಾದರೆ, ಆತನು ನನ್ನಲ್ಲಿ, ನಮ್ಮ ಒಬ್ಬೊಬ್ಬರಲ್ಲಿ ತನ್ನ ಮಹಿಮೆಯನ್ನು ಪ್ರಕಟಿಸುವ ದೇವರಾಗಿದ್ದಾನೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಸರ್ವ ಮಹಿಮೆಗೂ ಸರ್ವ ಸ್ತುತಿಗಳಿಗೂ ಪಾತ್ರನಾದ ದೇವರನ್ನು ಒಂದೇ ಮನಸ್ಸಿನಿಂದ ಆರಾಧಿಸೋಣ ಪ್ರಿಯರೇ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಆರಾಧನೆ 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 ಆತನ ಚಿತ್ತವು ನಮ್ಮ ಜೀವಿತದಲ್ಲಿ ನೆರವೇರುವುದಕ್ಕಾಗಿ, ಆತನ ಚಿತ್ತವು ನಮ್ಮಲ್ಲಿ ನೆರವೇರುವುದಕ್ಕಾಗಿ ಆತನನ್ನು ಸ್ವಾಗತಿಸೋಣ ಪ್ರಿಯರೇ. ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿಂಚಿತ್ತ ನೆರವೇರಲಿ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿಂಚಿತ್ತ ನೆರವೇರಲಿ. ಆರಾಧನೆ ಆರಾಧನೆ ಆರಾಧನೆ
ಆತನೇ ನಮ್ಮ ಜೀವದ ರೊಟ್ಟಿಯಾಗಿದ್ದಾನೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕಲಾರನು. ಆತನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೇ ಮನುಷ್ಯನು ಬದುಕುವವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಆ ಜೀವದ ರೊಟ್ಟಿಯಾದ ಆತನನ್ನು ನಾವು ಬಯಸೋಣವ, ಸ್ವೀಕರಿಸೋಣವ. ಜೀವದ ರೊಟ್ಟಿ ನೀನೇ ದೇವಾ. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Our God is a good God and He is a God who has been able to do everything for us in our lives. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಆತನು ನಮ್ಮ ಜೀವಿತದಲ್ಲಿ ನಮಗಾಗಿ ಎಲ್ಲವನ್ನ ಮಾಡುವವನಾಗಿದ್ದಾನೆ. Our God is a God who speaks to us when we wait upon the Lord. God will speak to us exactly what we need in our lives. ನಮ್ಮ ಜೀವಿತಕ್ಕೆ ಏನು ಅಗತ್ಯತೆ ಇದೆಯೇ ಎನ್ನುವಂತದ್ದನ್ನು ಅರಿತು ನಾವು ಕಾಯುತ್ತಾ ಕುಳಿತುಕೊಳ್ಳುವಾಗ ನಮಗಾಗಿ ಮಾತನಾಡುತ್ತಾನೆ. Today is the day where God is going to speak to us through His word, and I'm telling you, our God is a miracle working God. ಈ ದಿನದಲ್ಲಿ ನಾನು ಹೇಳುತ್ತೇನೆ, ನಮ್ಮ ದೇವರು ಅದ್ಭುತಗಳನ್ನು ನಡೆಸುವ ದೇವರಾಗಿದ್ದಾನೆ. ಈ ದಿನದಲ್ಲಿ ಆತನು ನಮ್ಮ ಮಧ್ಯದಲ್ಲಿ ತನ್ನ ನುಡಿಗಳನ್ನು ಮಾತನಾಡುತ್ತಾನೆ. Every day is a miracle in our life when we depend on God for everything, because God speaks to us and God does miracles to us in our lives. ನಮ್ಮ ಜೀವಿತದಲ್ಲಿ ನಾವು ಪ್ರತಿಯೊಂದು ವಿಷಯಕ್ಕೂ ದೇವರನ್ನೇ ಆತುಕೊಂಡು ಮುಂದೆ ಸಾಗುವುದಾದರೆ ಪ್ರತಿಯೊಂದು ದಿನವೂ ಅದ್ಭುತಗಳ ದಿನವೂ ಅತಿಶಯಗಳ ದಿನವೂ ಆಗಿರುತ್ತದೆ. ದೇವರು ನಮಗಾಗಿ ಕಾರ್ಯ ಮಾಡುತ್ತಾನೆ. Even as we are waiting upon the Lord, Jesus is right here. He will be able to give us all that whatever we need in our life. He is a God who can perform miracles in our lives. ಆತನನ್ನು ನೋಡುತ್ತಾ ಕಾಯುತ್ತಾ ಕುಳಿತುಕೊಂಡಿರುವಂತ ನಮಗಾಗಿ ಯೇಸು ಕ್ರಿಸ್ತನು ಅದ್ಭುತ ಅತಿಶಯಗಳನ್ನು ನಮಗಾಗಿ ನಡೆಸುವವನಾಗಿದ್ದಾನೆ. He is a compassionate God. ಆತನು ಕರುಣೆ ಉಳ್ಳ ದೇವರು. He is a God who longs for your heart and He is ready to do everything for you in your life when you look to Him, when you depend on Him for everything in your lives. ಆತನನ್ನೇ ತವಕದಿಂದ ಕಾಯುತ್ತಾ ಪ್ರತಿಯೊಂದು ವಿಚಾರದಲ್ಲಿಯೂ ಆತನ ಮೇಲೆಯೇ ದೃಷ್ಟಿ ಇಟ್ಟು ಆತನಿಂದ ಸದುತ್ತರವನ್ನು ಎದುರು ನೋಡುವುದಾದರೆ ಆತನೆಲ್ಲವನ್ನು ಮಾಡುತ್ತಾನೆ. He is a God, He will neither leave you nor forsake you in your lives. ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ತೊರೆಯದೆ ತಳ್ಳದೆ ಇರುವ ದೇವರು ಆತನಾಗಿದ್ದಾನೆ. He is a God who will do the best for you in your lives. ನಿಮ್ಮ ಜೀವಿತದಲ್ಲಿ ಆತನು ಉತ್ತಮವಾದಂತ ಕಾರ್ಯವನ್ನು ಮಾಡುವ ದೇವರಾಗಿದ್ದಾನೆ. When you look to Him and we call upon Him, He is a God who will answer us and He will do great and mighty things in our lives. ಆತನನ್ನು ದೃಷ್ಟಿಸಿ ನೋಡುತ್ತಾ ಆತನಿಗಾಗಿ ಕಾಯುತ್ತಾ ಕುಳಿತುಕೊಳ್ಳುವವರು ನೀವಾಗಿರುವುದಾದರೆ ಆತನು ತಿಳಿಯದ ಮಹತ್ವದ ಕಾರ್ಯಗಳನ್ನು ನಿಮಗಾಗಿ ಮಾಡುತ್ತಾನೆ. In every situation He stands as a shield and He will stand and fight for you in every walk of your lives. ನಿಮ್ಮ ಜೀವಿತದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಆತನು ನಿಮಗಾಗಿ ಗುರಾಣಿಯಾಗಿ ನಿಂತುಕೊಂಡು ನಿಮಗಾಗಿ ಎಲ್ಲಾ ವಿಷಯಗಳಲ್ಲಿ ಯುದ್ಧ ಮಾಡುತ್ತಾನೆ. He is a God who will stand for you and He will fight for you in every battles what you go through in your lives. ನಿಮ್ಮ ಜೀವಿತದಲ್ಲಿ ನೀವು ಹಾದು ಹೋಗುವಂತ ಎಲ್ಲಾ ಹೋರಾಟಗಳ ಮಧ್ಯದಲ್ಲಿ ಆತನು ನಿಮ್ಮ ಪರವಾಗಿ ನಿಂತು ಯುದ್ಧ ಮಾಡುತ್ತಾನೆ. Jesus is right here in our midst. Even as you are waiting upon the Lord, His presence is already moving in our midst. ಯೇಸು ಕ್ರಿಸ್ತನ ಸಾನ್ನಿಧ್ಯವನ್ನ ಕಾಯುತ್ತಾ ಕುಳಿತುಕೊಂಡಿರುವಂತ ನಿನಗೋಸ್ಕರವಾಗಿ ಆತನ ಸಾನ್ನಿಧ್ಯವು ಈಗಾಗಲೇ ನಮ್ಮ ಮಧ್ಯದಲ್ಲಿ ಚಲಿಸುತ್ತಾ ಇದೆ. If you turn your Bibles to Isaiah chapter 41 verses 13, it says, "For I am the Lord your God who takes hold of your right hand and says to you, do not fear, I will help you."
ಯೆಶಾಯನ ಪ್ರವಾದನೆಯ ಗ್ರಂಥ 41ನೇ ಅಧ್ಯಾಯದ 13ನೆಯ ವಚನ ಹೀಗೆ ಹೇಳ್ತದೆ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ ಎಂಬುದಾಗಿ ಹೇಳುತ್ತಾನೆ. And he is going to help you in every situations in your lives. ನಿಮ್ಮ ಜೀವಿತದ ಪ್ರತಿ ಸನ್ನಿವೇಶಗಳಲ್ಲಿ ಆತನು ನಿಮಗಾಗಿ ಸಹಾಯ ಮಾಡುತ್ತಾನೆ. He is the Lord who is going to hold your right hand and he will say to you, this is what he is saying to you, do not fear, I am going to be help with you. ಆತನು ನಿನ್ನ ಬಲಗೈಯನ್ನು ಹಿಡಿದುಕೊಂಡು ಹೀಗೆ ಹೇಳುತ್ತಾನೆ, ಭಯ ಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆಂಬುದಾಗಿ. In whatever situation you might be going through, God says he is going to hold your right hand. ನೀನು ಯಾವುದೇ ಸನ್ನಿವೇಶಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇರುವುದಾದರೂ ದೇವರು ನಿನ್ನನ್ನು ನೋಡಿ ಹೇಳುತ್ತಾನೆ, ಆತನು ನಿನ್ನ ಬಲಗೈಯನ್ನು ಹಿಡಿದು ನಡೆಸುತ್ತಾನೆಂಬುದಾಗಿ. Don't fear about any situation because my God says he will be with you and he will help you in every situation. ಯಾವ ಸನ್ನಿವೇಶಗಳನ್ನ ಕಂಡು ಭಯ ಪಡಬೇಡ, ನನ್ನ ಕರ್ತನು ಹೇಳುತ್ತಾನೆ, ಆತನು ನಿನ್ನ ಜೊತೆಯಲ್ಲಿದ್ದು ನಿನಗಾಗಿ ಎಲ್ಲವನ್ನ ಮಾಡುತ್ತಾನೆಂಬುದಾಗಿ. You might be crying and saying, God, how am I going to overcome this situation? You might be going through a battle which is like a mountain in your life, but today I want to tell you, my God will hold your right hand. Don't fear about those mountains, but he will help you to come out of every situations in your lives. ಪರ್ವತದೋಪಾದಿಯಲ್ಲಿರುವಂತ ಸಮಸ್ಯೆಗಳ ಮಧ್ಯದಲ್ಲಿ ನೀನು ನಿಂತುಕೊಂಡಿರಬಹುದು, ಅದರ ಮುಂದೆ ನಿಂತು ನೀನು ನೋಡುತ್ತಾ ಇರಬಹುದು. ಕರ್ತನು ತಾನೇ ನಿನಗೆ ಸಹಾಯ ಮಾಡಿ ಆ ಪರ್ವತದ ಸಮಸ್ಯೆಗಳಿಂದ ನೀನು ಹೊರಗಡೆ ಬರುವ ಹಾಗೆ ಕೃಪೆ ಮಾಡುತ್ತಾನೆ. You might be going through sickness in your body. ದೇಹದಲ್ಲಿ ರೋಗಗ್ರಸ್ತ ವಾತಾವರಣ ಇರಬಹುದು. You might be going through that fear of death, saying that, oh, how am I going to overcome this sickness, whether this sickness is going to lead me to death in my life. ಅಯ್ಯೋ, ಈ ರೋಗವು ನನ್ನನ್ನು ಮರಣದ ಕಡೆಗೆ ನಡೆಸುತ್ತಾ ಇದೆಯೋ ಎನ್ನುವಂತ ಮರಣದ ಭೀತಿಯಲ್ಲಿ ಮರಣದಿಂದ ಹೇಗೆ ನಾನು ಹೊರಬರುತ್ತೇನೆಂಬುದಾಗಿ ಚಿಂತಿಸುತ್ತಿರಬಹುದು. Don't worry, but Jesus is right here to heal every sickness whatever you might be going through in your body today. ಈ ದಿನದಲ್ಲಿ ನಿನ್ನ ದೇಹದಲ್ಲಿ ನೀನು ಹಾದು ಹೋಗುತ್ತಿರುವಂತ ಎಲ್ಲಾ ರೋಗಗ್ರಸ್ತ ವಾತಾವರಣವನ್ನು ನೋಡುವವನು, ನಿವಾರಣೆ ಮಾಡುವವನಾದ ಯೇಸು ನಿನ್ನ ಪಕ್ಕದಲ್ಲಿದ್ದಾನೆ. One touch from Jesus will transform your life and you will be made whole completely and you will receive this healing from Jesus Christ even today as you're watching this program. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇರುವಂತ ನಿಮಗೋಸ್ಕರವಾಗಿ ಯೇಸು ಕ್ರಿಸ್ತನ ಒಂದೇ ಒಂದು ಸ್ಪರ್ಶವು ಸಾಕು, ನಿಮ್ಮ ಎಲ್ಲಾ ಪರಿಸ್ಥಿತಿಗಳನ್ನ ಬದಲಾವಣೆ ಮಾಡಿ ನಿಮ್ಮನ್ನ ಸಂಪೂರ್ಣರನ್ನಾಗಿ ಮಾಡುತ್ತದೆ. He is the Lord who is going to hold your hand and he's saying, don't fear about your death, don't fear about your sickness, don't worry about your situation. He says, I will help you. ಆತನು ನಿಮ್ಮ ಬಲಗೈಯನ್ನು ಹಿಡಿದು ಹೇಳುತ್ತಾ ಇದ್ದಾನೆ, ನಿನ್ನ ಸನ್ನಿವೇಶಗಳ ಕುರಿತಾಗಿ ಭಯ ಪಡಬೇಡ, ನಿನ್ನ ರೋಗಗ್ರಸ್ತ ವಾತಾವರಣದ ಕುರಿತಾಗಿ ನೋಡಿ ಭಯ ಪಡಬೇಡ, ಪರಿಸ್ಥಿತಿಗಳನ್ನು ನೋಡಿ ಭಯ ಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆಂಬುದಾಗಿ ಆತನು ಹೇಳುತ್ತಾನೆ. He is a God who is going to help you in all your situation what you go through in your lives. ನಿಮ್ಮ ಜೀವಿತದಲ್ಲಿ ನೀವು ಹಾದು ಹೋಗುತ್ತಿರುವಂತ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಆತ ನಿಮಗೆ ಸಹಾಯ ಮಾಡುತ್ತಾನೆ. He is a God who will comfort you in all your situation, for he says, don't worry about all the situation because my God says he will hold your hand and he will help you and he will make you to come out of all your sickness in your body. ಯಾವುದೇ ವಿಧವಾಗಿರುವಂತ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇರುವಂತವರು ನೀವಾಗಿದ್ದರೂ ಕೂಡ ಆತನು ಅವುಗಳಿಂದ ನಿಮ್ಮನ್ನ ಹೊರತರುವುದಕ್ಕೆ ಬೇಕಾದ ಆಲೋಚನೆಗಳನ್ನು ಮಾಡಿದ್ದಾನೆ. Hallelujah. Hallelujah. He is a God of miracles and he can do everything for you in your life and his name is Jesus. ಆತನು ಅದ್ಭುತಗಳ ದೇವರಾಗಿದ್ದಾನೆ. ಆತನು ನಿಮ್ಮ ಜೀವಿತದಲ್ಲಿ ಎಲ್ಲಾ ಕಾರ್ಯಗಳನ್ನು ಮಾಡುತ್ತಾನೆ. ಆತನ ಹೆಸರು ಯೇಸು ಎಂಬುದಾಗಿ. When Jesus was there in this world, he did so many miracles. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗ ಆತನು ಅನೇಕ ಅದ್ಭುತಗಳನ್ನು ಮಾಡಿದನು. Today we are going to meditate about one such miracles, how Jesus healed a man who was crippled in his legs. ಒಂದೇ ಒಂದು ಅದ್ಭುತದ
ಕುರಿತಾಗಿ ಒಬ್ಬ ಮನುಷ್ಯನು ತೆವಳುವವನಾಗಿದ್ದವನು ಹೇಗೆ ಗುಣ ಹೊಂದಿದನೆಂಬುದಾಗಿ ಕೇಳಲಿಕ್ಕಿದ್ದೇವೆ. The Bible says one day Jesus went to a place in Jerusalem called Bethsaida. ಬೆತ್ಸದ ಎಂಬುವಂತ ಸ್ಥಳಕ್ಕೆ, ಯೆರೂಸಲೇಮಿನಲ್ಲಿರುವ ಸ್ಥಳಕ್ಕೆ ಯೇಸು ಭೇಟಿ ಕೊಟ್ಟನು. And the Bible says this place was covered by 5 covered colonnades where great number of disabled people used to lie around this place. ಅಂಗವಿಕಲರು, ಬಲಹೀನರಾಗಿರುವವರು ಕೂಡಿ ಬಂದು ಕಾಯುತ್ತಾ ಇರುವಂತ ಒಂದು ಸ್ಥಳ ಇದಾಗಿತ್ತು. The Bible says the blind, the lame, the paralyzed, everyone used to be around there. Why they were being there, I'm going to tell about it. ಕುರುಡರು, ಕುಂಟರುಗಳು, ಬಲಹೀನವಾದವರು, ಊನವಾದವರು ಆ ಸ್ಥಳದಲ್ಲಿ ಕಾಯುತ್ತಾ ಇರುತ್ತಿದ್ದರು. ನಾನು ಹೇಳುತ್ತೇನೆ ಯಾವುದಕ್ಕಾಗಿ ಅವರು ಇರುತ್ತಿದ್ದರು ಎಂಬುದಾಗಿ. The Bible says that these people used to lie down there waiting for them to be healed by the presence of God. ಈ ಜನಗಳು ಅಲ್ಲಿ ಹಗಲು ರಾತ್ರಿ ಕಾಯುತ್ತಾ ದೇವರ ಸಾನ್ನಿಧ್ಯಾನದಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳುತ್ತಾ ಇರುತ್ತಿದ್ದರು. And they used to believe that the pool, the angels of God used to come and stir up the pool, and whoever used to get into the pool, they used to be healed. That they used to tell. ಅವರ ನಂಬಿಕೆ ಇದಾಗಿತ್ತು, ದೇವದೂತರುಗಳು ಬಂದು ಆ ಕೊಳವನ್ನ ಕಲಕುವಾಗ ಯಾರು ಮೊದಲು ಹೋಗಿ ಆ ಕೊಳದಲ್ಲಿ ಇಳಿಯುತ್ತಿದ್ದರೋ ಅವರು ಗುಣವಾಗುತ್ತಿದ್ದರು ಎನ್ನುವ ನಂಬಿಕೆ. So the Bible says there was a man who was invalid for 38 years near this pool. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ 38 ವರ್ಷಗಳ ಕಾಲ ಈ ಒಂದು ಕೊಳದ ಬಳಿಯಲ್ಲಿ ಇದ್ದಂತ ಒಬ್ಬ ವ್ಯಕ್ತಿಯನ್ನು ನೋಡುತ್ತೇವೆ. And the Bible says Jesus went to this man who was waiting for his turn to come for him to be get healed. ಯೇಸು ಕ್ರಿಸ್ತನು ಈತನ ಬಳಿಗೆ ಬಂದು ಈತನನ್ನ ಗುಣಪಡಿಸಬೇಕೆಂಬುದಾಗಿಯೂ ಈತನು ಕಾಯುತ್ತಿದ್ದಾನೆ. Jesus sees this man's condition and Jesus goes to him and he says, "Do you want to get well?" ಯೇಸು ಕ್ರಿಸ್ತನು ಈತನ ಬಳಿಗೆ ಹೋಗಿ ಈತನ ಪರಿಸ್ಥಿತಿಯನ್ನು ನೋಡಿ ನಿನಗೆ ಗುಣವಾಗುವುದಕ್ಕೆ ಮನಸ್ಸುಂಟೋ ಎಂಬುದಾಗಿ ಕೇಳಿದನು. This man was a crippled man for 38 long years and he never walked in his life. 38 ವರ್ಷಗಳ ಕಾಲ ತೆವಳುತ್ತಾ ಹೋದಂತ ಈ ಮನುಷ್ಯನು ತನ್ನ ಜೀವಿತ ಕಾಲಾವಧಿಯಲ್ಲಿ ಎಂದೂ ನಡೆದಾಡಲಿಲ್ಲ. When Jesus went to him and asked him, "Do you want to get well?" But the Bible says this man started giving up his own story to Jesus. ಯಾವಾಗ ಯೇಸು ಕ್ರಿಸ್ತನು ಆತನ ಬಳಿಗೆ ಬಂದು ನಿನಗೆ ಗುಣವಾಗಲಿಕ್ಕೆ ಮನಸ್ಸುಂಟೋ ಎಂಬುದಾಗಿ ಕೇಳಿದಾಗ ಈ ವ್ಯಕ್ತಿಯು ತನ್ನ ಕಥೆಯನ್ನ ಯೇಸುವಿನ ಮುಂದೆ ಹೇಳಲಿಕ್ಕೆ ಆರಂಭಿಸಿದ. This person started giving his own story saying that I have no one to help me into the pool when the water is stirred. ಈ ವ್ಯಕ್ತಿಯು ತನ್ನ ಕಥೆಯನ್ನ ಹೇಳಲಿಕ್ಕೆ ಪ್ರಾರಂಭಿಸಿದ. ಕೊಳದಲ್ಲಿ ನೀರು ಉಕ್ಕುವ ಸಮಯದಲ್ಲಿ ನನ್ನನ್ನ ಕರೆದುಕೊಂಡು ಹೋಗಿ ಅದರಲ್ಲಿ ಸೇರಿಸುವುದಕ್ಕೆ ಯಾರೂ ಇಲ್ಲ ಎಂಬುದಾಗಿ ಹೇಳಿದ. This person never knew who was asking him that do you want to get well in his life. ಈ ವ್ಯಕ್ತಿಗೆ ತನ್ನ ಜೀವಿತದಲ್ಲಿ ನಿನ್ನ ಜೀವಿತದಲ್ಲಿ ನೀನು ಗುಣವಾಗಬೇಕು ಎಂಬುದಾಗಿ ಮನಸ್ಸುಂಟೋ ಎಂಬುದಾಗಿ ಕೇಳುವವನು ಯಾರು ಎಂಬುದಾಗಿ ತನಗೆ ಗೊತ್ತಾಗಲಿಲ್ಲ. But he started saying his own story and saying, I am trying to get in, someone else goes down ahead of me and they are getting healed and I am not getting healed. ಯಾರಾದರೂ ಹೋಗುವುದಕ್ಕಿಂತ ಮುಂಚಿತವಾಗಿ ನಾನು ಹೋಗಬೇಕು ಎಂಬುದಾಗಿ ನಾನು ಅಂದುಕೊಳ್ಳುವಾಗಲೇ ನನಗಿಂತ ಮುಂಚಿತವಾಗಿ ಅವರು ಹೋಗಿ ಅವರು ನನಗಿಂತ ಮುಂಚಿತ ಗುಣವಾಗುತ್ತಿದ್ದಾರೆ. But this man never knew the Lord, the King of Kings and the Lord of Lords, Jesus was there, who was ready to hold his hands and was able to heal his sickness. ಕರ್ತರ ಕರ್ತನು ರಾಜಾದಿ ರಾಜನು ಆಗಿರುವ ಯೇಸು ಕ್ರಿಸ್ತನು ಆತನನ್ನ ಮುಟ್ಟಿ ಆತನ ರೋಗದಿಂದ ಆತನು ಬಿಡುಗಡೆ ಮಾಡುತ್ತಾನೆ, ಗುಣಪಡಿಸುತ್ತಾನೆ ಎಂಬುವಂತದ್ದು ಈತನಿಗೆ ಗೊತ್ತಿರಲಿಲ್ಲ. Jesus asked him one word, "Do you want to get well?" ಯೇಸು ಕ್ರಿಸ್ತನು ಅವನನ್ನು ನೋಡಿ ಒಂದೇ ಪದವನ್ನ ಕೇಳಿದನು, ನಿನಗೆ ಗುಣವಾಗಲಿಕ್ಕೆ ಮನಸ್ಸುಂಟೋ? But this man started complaining about others, that others are getting healed but I am not getting healed. ಈ ವ್ಯಕ್ತಿ ಮತ್ತೊಬ್ಬರ ಕುರಿತಾಗಿ ಪರಾದಿಯನ್ನು ಹೇಳಲಿಕ್ಕೆ ಪ್ರಾರಂಭಿಸುತ್ತಾನೆ, ಬೇರೆಯವರು ಗುಣವಾಗುತ್ತಿದ್ದಾರೆ ನನಗಾಗುತ್ತಿಲ್ಲ ಎಂಬುದಾಗಿ. But Jesus had compassion for that man. ಆ ವ್ಯಕ್ತಿಯ ಕುರಿತಾಗಿ ಯೇಸು ಕರುಣೆ ಉಳ್ಳವನಾಗಿದ್ದ. He had compassion over this 38 years invalid. He never walked in his life.
life, but he was seeing all others were getting healed. And even though Jesus comes to him and says, do you want to be healed? But I want to tell you, at that situation, Jesus, when he heard about his story, he had compassion on him. ಯೇಸು ಕ್ರಿಸ್ತನು ಆ ವ್ಯಕ್ತಿಯ ಕುರಿತಾದಂತಹ ಮಾಹಿತಿಯನ್ನ ಕೇಳಿದಾಗ, ಅವನ ಕಥೆಯನ್ನ ಕೇಳಿದಾಗ, ಅನೇಕರು ಗುಣವಾಗುತ್ತಿದ್ದಾರಲ್ಲ, ಈತನು ಆಗಲಿಲ್ಲ ಎನ್ನುವಂತದರ ವಿಚಾರದಲ್ಲಿ ಅವನ ಮೇಲೆ ಕರುಣೆ ಉಳ್ಳವನಾದನು. Immediately Jesus compassion told him, saying that get up, pick up your mat and walk. ತಕ್ಷಣವೇ ಯೇಸು ಕ್ರಿಸ್ತನು ಹೇಳುವಂತ ಒಂದು ಮಾತು, ನಿನ್ನ ಹಾಸಿಗೆಯನ್ನ ಹೊತ್ತು ನಡೆ ಎಂಬುದಾಗಿ. At once the man was cured, and he picked up his mat and started walking. ಆ ವ್ಯಕ್ತಿಯು ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆಯಲಿಕ್ಕೆ ಪ್ರಾರಂಭಿಸಿದನು. And the Bible says he was instantly healed, even as Jesus said, get up and pick up your mat and walk. ಯೇಸು ಕ್ರಿಸ್ತನು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ ಹೇಳುವ ಆ ಸಂದರ್ಭದಲ್ಲಿಯೇ ಅವನು ಗುಣವಾಗಿದ್ದನು. Even today I want to tell you something. The presence of God and Jesus is right here in our midst. He is able to do everything for you in your life. When he had a compassion for the man who was invalid for 38 years, he has compassion. Even as if you are going through any sickness in your body, he can touch you and he can heal you in your body. 38 ವರ್ಷದಿಂದ ಯಾವ ಪ್ರಯೋಜನಕ್ಕೂ ಬಾರದೆ ಇದ್ದಂತ ಅವನನ್ನ ಗುಣಪಡಿಸುವುದಕ್ಕಾಗಿ ದೇವರ ಸಾನ್ನಿಧ್ಯವು, ಯೇಸು ಕ್ರಿಸ್ತನು ಇಳಿದು ಬಂದು ಕಾರ್ಯವನ್ನ ಮಾಡಿದ ಹಾಗೆಯೇ ನಿನ್ನ ಪ್ರತಿ ಪರಿಸ್ಥಿತಿಯಲ್ಲಿ ನಿನಗಾಗಿ ಇಳಿದು ಬಂದು ಕಾರ್ಯ ಮಾಡುವ ದೇವರು ಇದ್ದಾನೆ. You might have gone to different doctors, you might have spent so much of money, still you might have not got an answer, or you might have not been healed. Today my Jesus, even as you're watching this program, Jesus is right here and he is asking you, do you want to get well? ಅನೇಕ ವೈದ್ಯರುಗಳ ಬಳಿಗೆ ಹೋಗಿ ಹಣವನ್ನ ವೆಚ್ಚ ಮಾಡಿರಬಹುದು ನೀನು, ಆದರೂ ಗುಣವಾಗದೆ ಇರುವಂತ ಪರಿಸ್ಥಿತಿಯಲ್ಲಿ ಇರಬಹುದು. ಆದರೆ ಇಂದು ಯೇಸು ಕ್ರಿಸ್ತನು ನಿನ್ನನ್ನು ಗುಣಪಡಿಸುವವನಾಗಿದ್ದಾನೆ. You might be going through sufferings after suffering, you are unable to bear that pain, but today, this day, this morning, God is asking you, do you want to get well? ಶ್ರಮೆ ಮತ್ತು ಸಂಕಟಗಳ ಮೇಲೆ ಮತ್ತೆ ಮತ್ತೆ ಪ್ರಯಾಣವನ್ನ ನೀನು ಮಾಡುತ್ತಾ ಇರುವ ವ್ಯಕ್ತಿ ಆಗಿರಬಹುದು. ಯೇಸು ನಿನ್ನನ್ನು ನೋಡಿ ಕೇಳ್ತಾನೆ, ನೀನು ಗುಣವಾಗುತ್ತೀಯೋ ಎಂಬುದಾಗಿ. You might be having different complaints in your life. You might have a list of complaints saying that, oh, I spent so much, I've been going to doctor after doctor, but still nobody is able to heal me. But I want to tell you today, the King of Kings and the Lord of Lords who heals you, he is right here in our midst, and he is asking you, do you want to be healed? ಅನೇಕ ವೈದ್ಯರುಗಳ ಬಳಿಗೆ ಹೋಗಿ ಹಣವನ್ನ ವೆಚ್ಚ ಮಾಡಿಯೂ ಸೌಖ್ಯವಾಗದೆ ಇರಬಹುದು. ಆದರೆ ಕರ್ತನು ಈಗ ಕೇಳುತ್ತಾ ಇದ್ದಾನೆ, ಗುಣಪಡಿಸುವನು ಕೇಳ್ತಾ ಇದ್ದ, ನಿನಗೆ ಸೌಖ್ಯವಾಗಲಿಕ್ಕೆ ಮನಸ್ಸುಂಟೋ ಎಂಬುದಾಗಿ. Do you want to get well? ನಿನಗೆ ಸರಿಯಾಗುವುದಕ್ಕೆ ಮನಸ್ಸುಂಟೋ? If you have that faith in Jesus, I'm telling you today, Jesus is going to restore back everything to normal, and you will see an instant healing. As how this invalid person for 38 years, he was invalid. When Jesus told him, get up and pick up your mat and walk, he was healed instantly for the glory of God. ಯಾವುದಕ್ಕೂ ಲೆಕ್ಕಕ್ಕೆ ಬಾರದೆ ಇದ್ದಂತ 38 ವರ್ಷಗಳಿಂದ ಬಳಲುತ್ತಿದ್ದಂತಹ ಆ ವ್ಯಕ್ತಿಯನ್ನ ಯೇಸು ಕ್ರಿಸ್ತನ ವ್ಯಕ್ತಿಯ ನಂಬಿಕೆಯನ್ನು ನೋಡಿ ಹೇಳಿದಾಗ, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ ಹೇಳಿದ ಆ ಕ್ಷಣದಲ್ಲಿಯೇ ಅದ್ಭುತವು ನಡೆಯಿತು. ಅದೇ ಪ್ರಕಾರವಾಗಿಯೂ ನಿನ್ನ ಜೀವಿತದಲ್ಲಿ ನಡೆಯುತ್ತದೆ. The presence of God is already moving here in our midst, and I'm telling you, for the glory of God, God's presence is going to touch you and he is going to heal you, and you are going to made whole completely for the glory of God. ಅದೇ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದೆ, ಸಂಚಾರ ಮಾಡುತ್ತಾ ಇದೆ. ಆ ಪ್ರಸನ್ನತೆಯನ್ನು ನೀನು ನಂಬುತ್ತಾ ಕೇಳುವುದಾದರೆ ನಿನ್ನನ್ನು ಪೂರ್ಣವಾಗಿ ಸೌಖ್ಯಪಡಿಸುವಂತದ್ದಾಗಿದೆ ದೇವರ ಮಹಿಮೆಗಾಗಿ. He is a God of miracles. He can heal any kind of sickness in your body, provided you put your faith on Jesus and you believe. And I'm telling you, when you obey his word and do what the word of God says, I am telling you,
instantly you will see a miracles happening in your body. ದೇವರ in Jesus. ವಾಕ್ಯವು ಏನನ್ನ ಹೇಳ್ತದೋ ಅದನ್ನು ಅನುಸರಿಸಿ ಅಳವಡಿಸಿಕೊಂಡು ನಡೆಯುವಾಗ ನಿಮ್ಮ ಜೀವಿತದಲ್ಲಿ ಆ ಕ್ಷಣವೇ ಅದ್ಭುತಗಳನ್ನ ಕರ್ತನಾದ ಯೇಸು ಕ್ರಿಸ್ತನು ನಡೆಸುವವನಾಗಿದ್ದಾನೆ. ನಿನ್ನ ದೇವರ ಮಹಿಮೆಯನ್ನು ನೋಡುತ್ತಿ. There is a person who has gone through a terrible pain in your legs and you are unable to walk. Right now the healing power of Jesus right now is touching you, because the word of God says, behold, I will bring health and healing in your body, says the word of God. ಈ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತ ಒಬ್ಬ ವ್ಯಕ್ತಿ ನಡೆಯುವುದಕ್ಕೂ ಸಾಧ್ಯವಾಗದೆ ಇರುವ ಹಾಗೆ ಕಾಲುಗಳಲ್ಲಿ ವೇದನೆಗಳನ್ನ ತುಂಬಿಕೊಂಡಿದ್ದಿ. ಕರ್ತನಾದ ಯೇಸು ಕ್ರಿಸ್ತನ ಈ ಕಾರ್ಯಕ್ರಮವನ್ನು ನೋಡುತ್ತಾ ಇರುವಾಗಲೇ ನಿನ್ನನ್ನು ಪರಿಪೂರ್ಣವಾಗಿ ಗುಣಪಡಿಸುತ್ತಿದ್ದಾನೆ. Get up and you are being able to walk right now in the name of Jesus. Stand up and start walking for the glory of God in Jesus name. ಯೇಸುವಿನ ನಾಮದಲ್ಲಿ ಇರುವಂತ ಸ್ಥಳದಲ್ಲಿ ಎದ್ದು ನಡೆದಾಡಲಿಕ್ಕೆ, ಕರ್ತನ ಮಹಿಮೆಗಾಗಿ ನಡೆದಾಡಲಿಕ್ಕೆ ಪ್ರಾರಂಭ ಮಾಡು ಯೇಸುವಿನ ನಾಮದಲ್ಲಿ. Even somebody who is watching this program, your both ears are deaf and you're keeping this hearing aid in your ears. I am telling you, the Lord Jesus Christ heals you right now, and both your deaf ears are being opened in Jesus name. ಅದೇ ಪ್ರಕಾರವಾಗಿ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತ ಒಬ್ಬರು ಎರಡು ಕಿವಿಗಳು ಕೇಳದೆ ಇರುವಂತ ಪರಿಸ್ಥಿತಿಯಲ್ಲಿದ್ದು ಎರಡು ಕಿವಿಗಳಿಗೂ ಮಿಷನ್ ಅನ್ನು ಹಾಕೊಂಡಿರುವಂತ ನಿಮ್ಮನ್ನ ಕರ್ತನು ಮುಟ್ಟುತ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಕಿವುಡಾದ ಕಿವಿಗಳು ತೆರೆಯಲ್ಪಡಲಿ. I command in the name of Jesus, the healing power of Jesus. Thus says the Lord, I command right now this, all those shut ears, all those deaf ears are going to be open and you're going to hear normally in Jesus name. ಯೇಸು ಕ್ರಿಸ್ತನ ನಾಮದಲ್ಲಿ ಕಿವುಡಾದಂತ ಕಿವಿಗಳು, ಮುಚ್ಚಲ್ಪಟ್ಟಂತ ಕಿವಿಗಳು ಯೇಸುವಿನ ನಾಮದಲ್ಲಿ ಸ್ವರ ಕೇಳುವಂತದಾಗುತ್ತಿವೆ. I want you to open your hearing aids and click to your ears. I am telling you, for the glory of God, your ears are opened for the glory of God in Jesus name. ಈ ಸಮಯದಲ್ಲಿಯೇ ನಿಮ್ಮ ಕಿವಿಗಳ ಒಳಗಡೆ ಕೈಯನ್ನು ಬೆರಳನ್ನ ಇಟ್ಟುಕೊಂಡು ಪರಿಶೀಲನೆ ಮಾಡಿ ನೋಡಿರಿ. ಯೇಸುವಿನ ನಾಮದಲ್ಲಿ ಕಿವುಡಾದ ಕಿವಿಗಳು ತೆರೆಯಲ್ಪಟ್ಟಿವೆ. Somebody going through cataract eyes right now, God is touching your eyesight and you are unable to see right now. In the name of Jesus, let your blind eyes see for the glory of God in Jesus name. ಮತ್ತೊಬ್ಬರು ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇರುವಂತವರು ಕಣ್ಣಿನಲ್ಲಿ ಪೊರೆ ತುಂಬಿಕೊಂಡಿದೆ ಎನ್ನುವಂತ ಬಾಧೆಯಲ್ಲಿ ಹಾದು ಹೋಗ್ತಾ ಇದ್ದೀರಾ. ಯೇಸುವಿನ ನಾಮದಲ್ಲಿ ಕಣ್ಣಿಗಂಟಿರುವಂತ ಪೊರೆಗಳು ಕಳಚಲ್ಪಡಲಿ. ಯೇಸುವಿನ ನಾಮದಲ್ಲಿ ಸ್ಪಷ್ಟವಾಗಿ ನೋಡುವವರಾಗುತ್ತೀರಿ. The person who was invalid for 38 years, he got up, picked up his mat and started walking. I am telling you, for the glory of God, the presence of God has healed your deaf ears, he's healed your leg pain and healed your body. Many people who are watching this program, you are healed now instantly for the glory of God. 38 ವರ್ಷಗಳಿಂದ ಯಾವುದಕ್ಕೂ ಬಾರದೆ ಬಳಲುತ್ತಾ ಇದ್ದಂತ ವ್ಯಕ್ತಿಯನ್ನ ಯೇಸು ಕ್ರಿಸ್ತನು ಗುಣಪಡಿಸಿದ ಹಾಗೆಯೇ ಈ ಕಾರ್ಯಕ್ರಮವನ್ನ ವೀಕ್ಷಿಸುತ್ತಾ ಇರುವಂತ ನಿಮ್ಮನ್ನ, ನಾನಾ ವಿಧವಾದ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇರುವಂತ ನಿಮ್ಮನ್ನ ಈ ಕ್ಷಣವೇ ಎದ್ದು ನಡೆದಾಡು ಎಂಬುದಾಗಿ ಹೇಳಿದ ಮಹಿಮೆಯ ಕಾರ್ಯ ನಿಮ್ಮ ಕಾರ್ಯಗಳಲ್ಲಿ ಚಲಿಸುತ್ತಿದೆ. He's the Lord who is going to hold your hand and say to you, don't fear, for I am going to help you out. ಆತನು ನಿಮ್ಮ ಬಲಗೈಯನ್ನು ಹಿಡಿದುಕೊಂಡು ಹೇಳುತ್ತಾನೆ, ಭಯ ಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆಂಬುದಾಗಿ. The Lord has healed you completely because Jesus' hand touched you and He has released you from all your pains. And by the wounds of Lord Jesus Christ of Nazareth, you are being set free for the glory of God. ಯೇಸು ಕ್ರಿಸ್ತನು ನಿನ್ನನ್ನ ಮುಟ್ಟಿದಂತ ಕಾರಣದಿಂದ, ಯೇಸು ಕ್ರಿಸ್ತನ ಬಾಸುಂಡೆಗಳ ನಿಮಿತ್ತವಾಗಿ ದೇವರು ನಿನ್ನನ್ನ ಪರಿಪೂರ್ಣವಾಗಿ ಗುಣಪಡಿಸಿ. If you have received this healing, I want you to call up and give your testimony for the glory of God, so that we will rejoice and glorify God, because Jesus has healed you completely and the restoration, God has brought it in your body and you have been fine for the glory of God. ಪರೀಕ್ಷಿಸಿ ನೋಡಿದಂತವರು ದೇವರು ನನಗೆ ಅದ್ಭುತವನ್ನ ಮಾಡಿದ್ದಾನೆ ಎಂಬುದಾಗಿ ಹೇಳುವವರು ಬರುತ್ತಿರುವಂತ ಈ ನಂಬರ್ಗಳಿಗೆ ಕರೆ ಮಾಡಿ ನಿಮ್ಮ ಸಾಕ್ಷಿಗಳನ್ನ ತಿಳಿಸುವವರಾಗಿರ್ರಿ ಕರ್ತನ ಮಹಿಮೆಗಾಗಿ. Jesus loves you all. ಯೇಸು ಕ್ರಿಸ್ತನು ನಿಮ್ಮೆಲ್ಲರನ್ನ ಪ್ರೀತಿಸುತ್ತಾನೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen.